ಇನ್ನು ಯಶವಂತ್ ಅವರೇ, ಈಗ ಸುದೀಪ್ ಅವರು ಪ್ರತಿ ವಾರ ಕೂಡ ಬಂದಾಗ ಒಂದೊಂದು ಕಿವಿ ಮಾತು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾರೆ. ಕೇವಲ ಗಿಲ್ಲಿ ಆಗಿರ್ಬೋದು, ಕಾವ್ಯ, ಅಶ್ವಿನಿ, ಈ ರೀತಿ ಎಲ್ಲ ಎಲ್ರಿಗೂ ಕೂಡ ಕಿವಿ ಮಾತು ಹೇಳ್ತಾರೆ. ಆದ್ರೆ ಆ ಕಿವಿ ಮಾತನ್ನ ಗಿಲ್ಲಿ ನಟ ಅವರು ಎಷ್ಟು ಒಪ್ಕೊಳ್ತಾರೆ, ಎಷ್ಟು ಫಾಲೋ ಮಾಡ್ತಾರೆ? ಯಾಕೆಂದ್ರೆ ಪ್ರತಿ ಬಾರಿ ಹೇಳ್ತಾರೆ ಸುದೀಪ್ ಅವ್ರು ಬಂದಾಗ ಸ್ವಲ್ಪ ಮಾತಿನ ಮೇಲೆ ಹಿಡ್ತಾ ಇರ್ಲಿ, ಮಾತು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು, ಮಾತಾಡೋದು ತಪ್ಪಂತ ಹೇಳಲ್ಲ, ಬಟ್ ಕಂಟ್ರೋಲ್ ಮಾಡ್ಕೊಂತ ಎಷ್ಟೊಂದ್ ಸರಿ ಹೇಳ್ತಾರೆ. ಅದ್ರ ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ? ಅದು ನಮ್ ಗಿಲ್ಲಿ ಅಣ್ಣ ಮಂಡ್ಯವಾಗಿರೋದ್ರಿಂದ ನಾವು ಮಾತ್ ಮೇಲೆ ಸಖತ್ ಇಡ್ತಾ ಬಿಡ್ತೀವಿ. ಅದೇ ನಾವು ಮಂಡ್ಯದವರಾಗಿರೋದ್ರಿಂದ ಸ್ವಲ್ಪ ಅದು ತಡಿಯಕ್ಕಾಗಲ್ಲ, ಸ್ವಲ್ಪ ಬಂದ್ಬಿಡ್ತದೆ. ಮಾಮೂಲಿ ನಾವು ಮಂಡ್ಯದವರು, ಹಳ್ಳಿಯವರು, ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಮಾತಾಡ್ತೀವಿ ಎಲ್ಲ, ಅದರಿಂದ. ಗಿಲ್ಲಿಯವ್ರಿಗೆ ಕಿಚ್ಚ ಸುದೀಪ್ ಸರ್ ಒಂದ್ ಮಾತು ಕಿವಿ ಮಾತಾಡಿದ್ರು, ನೀವು ನಾಲ್ಗೆಯಿಂದ ಮ್ಯಾಕ್ ಬಂದಿದ್ದೀರಾ, ಆ ನಾಲ್ಗೆ ನಿಮ್ ಕೆಳಗೆ ಇರ್ಬೋದು, ಆ ನಾಲ್ಗೆಯಿಂದ ಮ್ಯಾಕ್ ತಗೋಬಹುದು, ನೋಡ್ಕೊಂಡ್ ಮಾತಾಡಿ ಅಂತ. ಅದು ಕಿವಿ ಮಾತು ಕಿಚ್ಚ ಸುದೀಪ್ ಸರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಕಿಚ್ಚ ಸುದೀಪ್ ಸರ್ಗೂ ಗಿಲ್ಲಿ ನಟ ಮೇಲೆ ತುಂಬಾ ಅಭಿಮಾನ ಐತೆ, ಅದನ್ನ ಕಿವಿ ಮಾತು ಹೇಳ್ತಾ ಇರ್ತಾರೆ ಅಂತ ನಮ್ಗೆ ಇಷ್ಟ. ಅಲ್ಲ ಹೌದು, ಕಿವಿ ಮಾತು ಹೇಳ್ತಾರೆ, ಅದನ್ನ ಎಷ್ಟು ತಗೊಳ್ತಾರೆ ಅನ್ನೋದು ಗಿಲ್ಲಿಯವರು ಹೌದು, ಅದನ್ನ ಎಷ್ಟು ತಗೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಅಳವಡಿಸ್ಕೊತಿದ್ದಾರೆ ಖಂಡಿತವಾಗ್ಲೂ ಗಿಲ್ಲಿ ಅವರು, ಸ್ವಲ್ಪ ಮಟ್ಟಿಗಾರು ಅಳವಡಿಸ್ಕೊಂಡಿದ್ದಾರೆ. ಗಿಲ್ಲಿ ಯಾವತ್ತೂ ಇಲ್ಲಿಂದ ಮಾತಾಡಲ್ಲ, ಇಲ್ಲಿಂದ ಮಾತಾಡ್ತಾರೆ, ಏನಿರುತ್ತೆ ಅದನ್ನೇ ಮಾತಾಡ್ತಾರೆ. ಅದಕ್ಕೋಸ್ಕರ ಅವರು ಅವ್ರ ಮೇಲೆ ಮನೆಯವ್ರು ಆರೋಪ ಮಾಡೋದೇನಂದ್ರೆ ಕೆಳಗಿಟ್ಟು ಮಾತಾಡ್ತಾರೆ, ನಮ್ಮ ವ್ಯಕ್ತಿತ್ವ ಅದು. ಯಾಕೆಂದ್ರೆ ಬಿಗ್ ಬಾಸ್ ಅಂತ ಅಂದಿದ ತಕ್ಷಣ ವ್ಯಕ್ತಿತ್ವದ ಆಟ ಅದು. ಯಾರ ವ್ಯಕ್ತಿತ್ವ ಹೆಂಗಿದೆ ಅನ್ನೋದು ಅದ್ರ ಮುಖಾಂತರ ಎಷ್ಟೋ ಜನರಿಗೆ ಗೊತ್ತಾಗುತ್ತೆ. ಯಾಕೆ ಅಷ್ಟರ ಮಟ್ಟಿಗೆ ಈಗ ಧ್ರುವಂತ ಎಷ್ಟೋ ಸರಿ ಹೇಳಿದಾರೆ, ನನ್ ಬಗ್ಗೆ ನೀನು ತಲೆ ಹಾಕಬೇಡ, ನನ್ನ ವಿಚಾರವಾಗಿ ಮಾತನಾಡ್ಬೇಡ, ಆದ್ರೂ ಕೂಡ ಅವ್ರ ಜೊತೆನೆ ಹೋಗಿ ಮಾತನಾಡ್ತಾರೆ, ಅವ್ರನ್ನೂ ಕೂಡ ಕಾಲು ಎಳಿತಾರೆ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಅಷ್ಟು ಹೇಳಿದ್ರು ಕೂಡ ಬೇಕಿತ್ತ ಅಂತ ಅನ್ಸಲ್ವಾ ಯಾರಿಗೆ ಆದ್ರೂ? ಯಾರನ್ನೂ ಬಿಟ್ಕೊಡದ ವ್ಯಕ್ತಿ ನಮ್ ಗಿಲ್ಲಿ. ಅದು ಬಿಟ್ಕೊಂಡಾಗ ಹೆಂಗಾಗುತ್ತೆ? ಈಗ ಬೇಡ ಬೇಡ ಅಂದ್ರೆ ನಾವು ಬೇಡ ಅಂತ ಹೋಯ್ತಾರೆ. ಈಗ ನಿಮ್ ಸಹವಾಸನೆ ಬೇಡ ಅಂದ್ರೆ ಏನ್ ಮಾಡ್ತಾರೆ ಅಲ್ಲಿ? ಬೇಡ ಬೇಡ ಅಂದ್ರೆ ಹಂಗಂದ್ರೆ ನಾವು ಜಾಸ್ತಿ ಹತ್ರ ಹೋಯ್ತೀವಿ ಅಂದ್ರೆ ಪ್ರೀತಿಯಿಂದ. ಓಕೆ, ಧ್ರುವಂತ್ ಮೇಲೆ ಹಂಗಾದ್ರೆ ಜಾಸ್ತಿ ಪ್ರೀತಿ ಐತೆ. ಇನ್ನು ಅಶ್ವಿನಿ ಮತ್ತೆ ಗಿಲ್ಲಿ ನಟನ್ನ ವಾರ್ ನೋಡಿರ್ಬಹುದು ನೀವು, ಎಷ್ಟರ ಮಟ್ಟಿಗೆ ವಾರ್ ಮಾಡ್ತಾರೆ ಅಂತ. ಒಂದಲ್ಲ ಒಂದ್ ವಿಚಾರಕ್ಕೆ ಕಿರಿಕ್ ಆಗ್ತಾನೆ ಇರುತ್ತೆ. ಅವಾಗ ಏನ್ ಅನ್ಸುತ್ತೆ ಯಶವಂತ್ ಅವ್ರೆ? ಅದ್ ಮನೆ ಅಂದ್ಮೇಲೆ ಒಂದು ಜಗಳ ಬರುತ್ತೆ ಹೋಗುತ್ತೆ. ಅವರೇ ನೋಡಿದೀರಾ, ಒಂದ್ ಗಂಟೆ ಟೈಮು ಜಗಳ ಆಡ್ತಾರೆ, ತಿರ್ಗಾ ಆಟೋಮೆಟಿಕ್ ಅವರೇ ಎಲ್ಲ ಕಂಟ್ರೋಲ್ ಆಗಿ ಮಾಮೂಲಿ ಯಾವ ತರ ಕ್ರ್ಯಾಜುಯಲ್ ಆಗಿ ಮಾತಾಡ್ಕೊಯ್ತಾರೆ. ಒಂದ್ ಮನೆ ಅಂದ್ಮೇಲೆ ಜಗಳ ಇದ್ದೇ ಇರುತ್ತೆ. ಅದಕ್ಕೆ ಅಷ್ಟೇ. ಅವ್ರ ತಾಯಿ ನೆನ್ನೆ ಹೋದಾಗ ಮೀಟ್ ಮಾಡಿದ್ದು, ನಾವು ಮನಸ್ಸಿಗೆ ಹೋಗೋ ಮುಂಚೆಗೆ ತಾಯಿ ಮೀಟ್ ಮಾಡಿದ್ದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು. ಅವ್ರ ತಾಯಿ ಮಾತಂದ್ರು, ಅವ್ನ್ ಗೊತ್ತಾಗಲ್ಲ ಬಿಗ್ ಬಾಸ್ ಬೇಡ ಅಂದ್ರು ಹೋದ, ಈ ಮನೇಲಿ ಹೆಂಗಿದೆ ಅಲ್ಲಿ ಹಂಗೆ ಆಡ್ತಾವನೆ, ಒಂಚೂರು ಯೋಚನೆ ಮಾಡಿ ಮಾತಾಡಲ್ಲ. ಅವ್ರ ತಾಯಿ ಬೈಲಿ ಹಂಗೆ ಗೊತ್ತು, ಚೂರು ಯೋಚನೆ ಮಾಡ್ಕೊಂಡು ಮಾತಾಡಿದ್ರೆ ಆ ತರ ಮಾತಾಡಕ್ಕಿಲ್ಲ. ಮಾಮೂಲಿ ಇವಂಗೆ ಬುಜ್ಜಿಗೆ ಮತ್ತೆ ರಜತ್ಗೆ ಮಾತಾಡೋನಲ್ಲ ಅವಾಗ ಹಂಗಂತಿದ್ರು, ಮನೇಲಿ ಹೆಂಗೆ ಮಾತಾಡ್ತಾವನೆ. ಊರಲ್ಲಿ ಎಲ್ರ ಜೊತೆ ಹಂಗೆ ಇರ್ತಾರ ಅವರು. ಆಂಟಿ ಆಗ್ತಿರಲ್ಲ ನಿಂತ್ಕೊಂಡು ಬಟ್ಟೆ ಹೋಗಿದ್ದಾರೆ ಅವರು. ನಾವ್ ಇವಾಗ ರೀಸೆಂಟ್ ಆಗಿ ಹೋಗಿದ್ದ ಅವ್ರ ಊರಿಗೆ, ಅವ್ರ ಊರಲ್ಲಿ ಇರೋರು ಹೇಳಿದ್ರು ನಮ್ ಗಿಲ್ಲಿ ಆ ರೇಂಜ್ ಬಂದಿರ್ಬೋದು, ಅದೇ ಊರಲ್ಲಿ ಫಸ್ಟ್ ಹೆಂಗಿದ್ರು ಮಾಮೂಲಿ ಎಲ್ಲಾರ ಜೊತೆ ಮಾತಾಡ್ಕೊಂಡು ಒಡ್ಡಾಡ್ಕೊಂಡು ಸೇತುವೆ ಮೇಲೆ ಕುತ್ಕೊಳ್ಳೋದು, ಗದ್ದೆಯಲ್ಲಿ ಹೋಗಿ ಕುರಿ ಎಲ್ಲ ಮೇಯಿಸೋದು, ಕ್ಯಾಶುಯಲ್ ಆಗಿ ಫಸ್ಟ್ ಯಾವ ತರ ಇದ್ರು ಅದೇ ತರಾನು ಈಗಲೇ ಇದಾರಂತೆ. ಇವಾಗ ಆ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಈಗ ಏನ್ ಚೇಂಜ್ ಆಗಿಲ್ವಂತೆ. ಫಸ್ಟ್ ಯಾವ ತರ ಲುಂಗಿ ಎಲ್ಲ ಹಾಕೊಂಡು ಮನೆ ಹತ್ರ ಯಾವ ತರ ಒಡ್ಡಾಡ್ತಾ ಇದ್ರು, ಮಾಮೂಲಿ ಎಲ್ಲ ಅಕ್ಕಪಕ್ಕ ಮನೆ ಹತ್ರ ಒಡ್ಡಾಡೋದು, ಕುತ್ಕೊಳ್ಳೋದು, ಸೇತುವೆ ಹತ್ರ ಆಟಾಡೋದು, ಫ್ರೆಂಡ್ಸ್ ಹತ್ರ ಆಲ್ಟೆ ಹೊಡೆಯೋದು, ಸೇಮ್ ಅದೇ ತರ ಈಗಲೂ ಇದಾರಂತೆ. ಈ ತರ ನಾನು ಆ ಸ್ಟೇಜ್ ಬಂದಿದ್ದೀನಿ, ದಿಮ್ಮಕ್ ಅಂತ ಅದೇನು ಇಲ್ವಂತೆ ಅವ್ರಿಗೆ. ಅವಾಗ ಹೆಂಗಿದ್ರು ಅದೇ ರೀತಿ ಈಗಲೂ ಇದಾರಂತೆ. ಅವ್ರ ತಂದೆಯವರು ಮೇಡಮ್ ಅವರೇ, ನಮ್ಮ ಮಗ ಎತ್ತರವಾಗಿ ಬೆಳ್ಬಿಟ್ಟವನೆ, ಒಂದ್ ಪ್ಯಾಂಟ್ ಶರ್ಟ್ ಹಾಕಮ್ಮ ಹಂಗೇನಿಲ್ಲ ಮೇಡಮ್ ಅವರೇ, ಒಂದ್ ಚಡ್ಡಿ ಆಡು ಇವಾಗ ಕುರಿಯವೆ, ಒಂದ್ 10 ಕುರಿಯವೆ ಮೇಯಿಸ್ಕೊಂಡು. ಅಣ್ಣ ಯಾಕೆ ನಾನೇನೇನೆ ಅಂದೆ, ಯಾಕಣ್ಣ ಈ ಮಗ ಎತ್ತರವಾಗಿ ಬೆಳೆದ ಎಲ್ಲ ಮಾರಾಬಿಟ್ಟು ಆರಾಮ. ನಾವು ಮಗ ಎಷ್ಟೇ ದೊಡ್ಡ ಸ್ಥಾನ ಬೆಳೆದ್ರು ನಾವು ಬಂದಿದ್ದು ಯಾವತ್ತೂ ಮರಿಬಾರ್ದು ಕಣ ಮಗ ಅಂದ.